ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಸ್ಕ್ರೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲ್. ಈ ವಿಡಿಯೋದಲ್ಲಿ ಒಂದು ಮಹತ್ವವಾದ ಯೋಜನೆಯ ಬಗ್ಗೆ ನಾನು ಇನ್ಫಾರ್ಮೇಷನನ್ನು ಕೊಡ್ತಾ ಇದ್ದೇನೆ. ಅಂದರೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ಮತ್ತು ಪೆನ್ಷನ್ ಹಣ ಅಂದರೆ ಪಿಂಚಣಿ ಹಣ ಕುರಿತಾದ ಪ್ರಮುಖವಾದ ಅಪ್ಡೇಟ್ಗಳನ್ನು ನೀಡ್ತಾ ಇದ್ದೇನೆ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡಿ ವಿಡಿಯೋನ ನೋಡಬೇಡಿ. ದಯವಿಟ್ಟು ಬಿಗಿನಿಂಗಿಂದ ಎಂಡ್ ತನಕ ನೋಡಿ. ಅದೇ ರೀತಿ ಯಾರೆಲ್ಲ ನನ್ನ ಚಾನೆಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ನೋಡುವವರು ಹೆಚ್ಚಿನವರು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ನಿಮ್ಮ ಎಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಹತ್ತಿರದವರಿಗೂ ಕೂಡ ಇದನ್ನು ಶೇರ್ ಮಾಡಿ. ಯಾಕೆಂತ ಹೇಳಿದರೆ ಅಷ್ಟು ಕೂಡ ಇಂಪಾರ್ಟೆಂಟ್ ಆದ ಒಂದು ಅಪ್ಡೇಟನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಅಂದರೆ ನಿಮ್ಮ ಹೆಚ್ಚಿನವರ ಪೆನ್ಷನ್ ಹಣ ಇನ್ನು ಮುಂದೆ ಬರುವುದಿಲ್ಲ ಯಾಕೆಂತ ಹೇಳಿ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಮೊದಲಿಂದ ಕೂಡ ನೀವು ಫುಲ್ಲಾಗಿ ವಿಡಿಯೋವನ್ನು ವೀಕ್ಷಿಸಿ. ಅದೇ ರೀತಿ ಸ್ಕಿಪ್ ಮಾಡಿ ನೀವು ನೋಡಬೇಡಿ, ಎಂಡ್ ತನಕ ಕಂಪ್ಲೀಟ್ ವಿಡಿಯೋ ನೋಡಿ. ಪಿಂಚಣಿ ಹಣ ರದ್ದು ಮತ್ತು ಹೊಸ ನಿಯಮಗಳು ಯಾವುದು ಅಂತ ಹೇಳಿ ನಾನು ತಿಳಿಸ್ತಾ ಹೋಗ್ತೇನೆ. ಪಿಂಚಣಿ ಹಣವನ್ನು ಯಾರ ಹಣವನ್ನೆಲ್ಲ ರದ್ದು ಮಾಡ್ತಾ ಇದ್ದಾರೆ ಮತ್ತು ಅದಕ್ಕೆ ಹೊಸ ನಿಯಮ ಏನೆಲ್ಲ ಅಪ್ಡೇಟ್ಸನ್ನು ತಂದಿದ್ದಾರೆ ಅಂತ ಕೂಡ ನಾನು ತಿಳಿಸ್ತಾ ಹೋಗ್ತೇನೆ. ಇನ್ನೂ ಲಕ್ಷಾಂತರ ಜನರು ಸುಳ್ಳು ದಾಖಲೆ ನೀಡಿ, ಉದಾಹರಣೆಗೆ ಒಂದು 60 ವರ್ಷ ತುಂಬದಿದ್ದರೂ ಕೂಡ ವಯಸ್ಸಾದಂತೆ ತೋರಿಸುವುದು, ಅಂದರೆ ವೃದ್ಧಾಪ್ಯ ವೇತನ ಮತ್ತು ಸಂಧ್ಯಾ ಸುರಕ್ಷಾ ಅಥವಾ ಅಂಗವಿಕಲ ವೇತನ ಪಡೆಯುತ್ತಿರುವುದನ್ನು ಕೂಡ ಸರ್ಕಾರ ಪತ್ತೆ ಹಚ್ಚಿದೆ. ಅಂದರೆ ಇದು ಲಕ್ಷಾಂತರ, ಅಂದರೆ ಎಲ್ಲರ ಪಿಂಚಣಿ ಹಣವನ್ನು ರದ್ದು ಮಾಡ್ತಾ ಇಲ್ಲ. ತುಂಬ ಜನರು ಸುಳ್ಳು ದಾಖಲೆಯನ್ನು ನೀಡಿ 60 ವರ್ಷ ಆಗಿದೆ ಅಂತ ಹೇಳಿ ತೋರಿಸಿ ವೃದ್ಧಾಪ್ಯ ವೇತನವನ್ನು ಅಥವಾ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ಕೂಡ ಪಡಿತಾ ಇದ್ದಾರೆ. ಅಂಥವರನ್ನು ಕೂಡ ಈಗ ಸರ್ಕಾರವು ಪತ್ತೆ ಹಚ್ಚಿ ಅಂಥವರ ಹಣ ಬರುವುದನ್ನು, ಅಂದರೆ ಪಿಂಚಣಿ ಯೋಜನೆ ಆಗಿರಬಹುದು, ಯಾವುದೇ ಸರ್ಕಾರದಿಂದ ಬರುವ ಯೋಜನೆ ಆಗಿರಬಹುದು, ಅದನ್ನು ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ. ಅಂಥವರಿಗೆ ನೋಟಿಸನ್ನು ಕೂಡ ಜಾರಿ ಮಾಡ್ತಾ ಇದ್ದಾರೆ. ಅಂದರೆ ಅನರ್ಹ ಫಲಾನುಭವಿಗಳ ಪಟ್ಟಿಯನ್ನು ಕೂಡ ಸಿದ್ಧಪಡಿಸಲಾಗಿದ್ದು ಅಂಥವರ ಮನೆಗೆ ಸರ್ಕಾರದಿಂದ ತಿಳುವಳಿಕೆ ಪತ್ರ ಅಂದರೆ ನೋಟಿಸ್ ಕೂಡ ಬರಲಿದೆ. ಯಾರ್ಯಾರಿಗೆ ನೋಟಿಸ್ ಬರುತ್ತೆ ಅಂದರೆ ನಿಮ್ಮ ಯೋಜನೆಯನ್ನು ರದ್ದು ಮಾಡ್ತಾ ಇದ್ದೇವೆ ಅಂತ ಹೇಳಿ ರೀಸನನ್ನು ಕೊಟ್ಟು ಯಾರಿಗೆಲ್ಲ ನೋಟಿಸ್ ಬರ್ತಾ ಇದೆ ಅಂಥವರು ನೋಟಿಸ್ ಬಂದ 3 ದಿನದ ಒಳಗಾಗಿ ಕೆಲವೊಂದು ದಾಖಲೆಗಳನ್ನು ನಿಮ್ಮ ಗ್ರಾಮ ಆಡಳಿತಾಧಿಕಾರಿ ಅಂದರೆ ವಿಲೇಜ್ ಅಕೌಂಟೆಂಟಿಗೆ ಸಲ್ಲಿಸಬೇಕು. ಅದಂತ ಹೇಳಿದರೆ ಒಂದು ಶಾಲಾ ದಾಖಲಾತಿ, TC ಅಥವಾ ವಯಸ್ಸಿನ ಬಗ್ಗೆ ವೈದ್ಯಕೀಯ ಪ್ರಮಾಣ ಪತ್ರ, ಇನ್ನೊಂದು ರೇಷನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಆದಾಯ ಪ್ರಮಾಣ ಪತ್ರ ಅಂದರೆ ಇನ್ಕಮ್ ಸರ್ಟಿಫಿಕೇಟ್, ಇನ್ನು ಅಂಗವಿಕಲರಾಗಿದ್ದರೆ ವೈದ್ಯಕೀಯ ಪ್ರಮಾಣ ಪತ್ರವನ್ನು ಕೂಡ ನೀವು ಆ ಸಂದರ್ಭದಲ್ಲಿ ನೀಡಬೇಕಾಗುತ್ತೆ. ನಿಮಗೆ ನೋಟಿಸ್ ಬಂದು 3 ದಿನದ ಒಳಗೆ ನೀವು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ನಿಮ್ಮದು ಎಲ್ಲಿದೆಯೋ ಅಲ್ಲಿಗೆ ಹೋಗಿ ನಿಮ್ಮ VA ಹತ್ರ ಇಷ್ಟು ದಾಖಲೆಗಳನ್ನು ನೀವು ಅಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತದೆ. ಒಂದು ವೇಳೆ ಸುಳ್ಳು ಮಾಹಿತಿ ನೀಡಿ ಹಣ ಪಡೆದಿದ್ದರೆ ಅಂಥವರಿಂದ ಈವರೆಗೆ ಪಡೆದ ಹಣವನ್ನು ಕೂಡ ಬಡ್ಡಿ ಸಮೇತ ವಸೂಲಿ ಮಾಡಲಾಗುವುದು ಅಂತ ಕೂಡ ತಿಳಿಸಿದರು. ಇನ್ನು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಕೂಡ ಒಂದು ಇಂಪಾರ್ಟೆಂಟ್ ಅಪ್ಡೇಟನ್ನು ಕೂಡ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. 28ನೇ ಕಂತು ಈಗಾಗಲೇ ಬಿಡುಗಡೆಯಾಗಿದ್ದು ಅನೇಕ ಮಹಿಳೆಯರ ಖಾತೆಗೆ ಬಂದು ಜಮಾ ಆಗಿದೆ. ಇನ್ನು ಹೊಸ ಅರ್ಜಿದಾರರಿಗೆ ಸಿಹಿ ಸುದ್ದಿ ಕೂಡ ಉಂಟು. ಇತ್ತೀಚೆಗೆ ಅಂದರೆ 3 ರಿಂದ 6 ತಿಂಗಳ ಹಿಂದೆ ಅರ್ಜಿ ಸಲ್ಲಿಸಿದವರಿಗೆ ಈ 28ನೇ ಕಂತಿನ ಹಣವು ಅವರ ಮೊದಲ ಕಂತಾಗಿ ಜಮೆಯಾಗುತ್ತಿದೆ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೆ ಹಿಂದಿನ ತಿಂಗಳುಗಳ ಬಾಕಿ ಹಣ ಸಿಗುವುದಿಲ್ಲ. ಅವರು ಅರ್ಜಿ ಅಂಗೀಕಾರವಾದ ಸಮಯದಿಂದ ಹಣ ಬರಲು ಆರಂಭವಾಗುತ್ತದೆ. ಅಂದರೆ ಯಾರಿಗೆಲ್ಲ ಹೊಸ ರೇಷನ್ ಕಾರ್ಡ್ ಆಗಿ ಅವರು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದ್ದೀರೋ ಅಂಥವರಿಗೆ 3 ತಿಂಗಳುಗಳ ಕಾಲ ಯಾವುದೇ ಹಣ ಬಂದಿರುವುದಿಲ್ಲ. ಅಂಥವರಿಗೆ ಬರದ ಹಣವನ್ನು ರಿಟರ್ನ್ ಕೊಡುವುದಿಲ್ಲ. ಆದರೆ ಅಲ್ಲಿಂದ ನಂತರ ಅವರದ್ದು ಯಾವಾಗ ಅವರ ಯೋಜನೆಗೆ ಅರ್ಹರಾಗ್ತಾರೋ ಅಲ್ಲಿಂದ ಅವರಿಗೆ ಪೆಂಡಿಂಗ್ ಇರುವಂತಹ ಎಲ್ಲ ಹಣವನ್ನು ಈ 28ನೇ ಕಂತಿನ ಮೊದಲ ಹಂತದಲ್ಲೇ ಅವರಿಗೆ ಬಿಡುಗಡೆ ಮಾಡಿಯಾಗಿದೆ. ಇನ್ನು ಹೊಸದಾಗಿ ಅರ್ಜಿ ಸಲ್ಲಿಸಿದವರಿಗೂ ಕೂಡ ಹಿಂದಿನ ಎಲ್ಲ ಬಾಕಿ ಇರುವಂತಹ ಹಣ, ಹಿಂದೆ ಅಂದರೆ ಅವರು 3 ತಿಂಗಳುಗಳ ಕಾಲ ಯಾವುದೇ ಹಣ ಬರುವುದಿಲ್ಲ. ಅರ್ಜಿ ಸಲ್ಲಿಸಿದ ನಂತರ ಪೆಂಡಿಂಗ್ ಇರುವಂತಹ ಎಲ್ಲ ಹಣವನ್ನು ಕೂಡ ಈ ತಿಂಗಳಲ್ಲಿ ಜಮೆ ಮಾಡಿದ್ದಾರೆ. ಇನ್ನು ಹೊಸದಾಗಿ ಗೃಹಲಕ್ಷ್ಮಿ
ಯೋಜನೆಗೆ ಅರ್ಜಿ ಸಲ್ಲಿಸಲು ಕೂಡ ಯಾವುದೇ ಕೊನೆ ದಿನಾಂಕವಿಲ್ಲ. ಅರ್ಹ ಮಹಿಳೆಯರು ಈಗಲೂ ಕೂಡ ಅರ್ಜಿ ಸಲ್ಲಿಸಬಹುದು. ಯಾರೆಲ್ಲ ಮೊದಲು ಸಲ್ಲಿಸದೇ ಇರ್ತೀರೋ ಅವರು ಕೂಡ ಸಲ್ಲಿಸಬಹುದು. ಹೊಸ ರೇಷನ್ ಕಾರ್ಡ್ ಆದವರು ಕೂಡ ಸಲ್ಲಿಸಬಹುದು. ಅಥವಾ ಯಾರಾದರೂ ಮರಣ ಹೊಂದಿದ್ರೆ ಅವರ ಪ್ಲೇಸಲ್ಲಿ ನೆಕ್ಸ್ಟ್ ಯಾರು ಬರ್ತಾರೋ ಅವರು ಕೂಡ ಅರ್ಜಿ ಸಲ್ಲಿಸಲು ಅವಕಾಶ ಇದೆ. ಯಾವುದೇ ರೀತಿಯಲ್ಲಿ ಕೊನೆ ದಿನಾಂಕ ಅಂತ ಹೇಳಿ ಎಲ್ಲಿ ಕೂಡ ಯೋಜನೆಗೆ ಹಾಕಿಲ್ಲ. ಯಾವಾಗ ಕೂಡ ನೀವು ಅರ್ಹ ಫಲಾನುಭವಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಅದರ ಬಗ್ಗೆ ಕೂಡ ಮಾಹಿತಿಯನ್ನು ಇದರ ಮೊದಲಿನ ವಿಡಿಯೋದಲ್ಲಿ ಹಾಕಿದ್ದೇನೆ. ದಯವಿಟ್ಟು ಅದನ್ನು ವೀಕ್ಷಿಸಿ, ಇದನ್ನು ವೀಕ್ಷಿಸಿ. ಎಲ್ಲರಿಗೂ ಕೂಡ ನೀವು ಶೇರ್ ಮಾಡಿ. ಅದೇ ರೀತಿ ನಿಮಗೆ ಇಷ್ಟವಾದರೆ ನೀವು ಈ ವಿಡಿಯೋಗೆ ಒಂದು ಲೈಕ್ ಕೊಡಲಿಕ್ಕೆ ಮರಿಬೇಡಿ. ನಿರಂತರ ಸುದ್ದಿಗಾಗಿ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಧನ್ಯವಾದಗಳು.